ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಗುರು ಬಸವಣ್ಣನವರ ಒಂದು ವಚನವನ್ನು ನಾವು ನೋಡೋಣ. ನೀನಾಳಿ ಕುಂಬಾರ ಕೆಲಸದೋಪಾದಿ, ನೀನಾಳಿ ಕುಂಬಾರನ ಕೆಲಸದೋಪಾದಿ, ಉದಕವ ಶೈತ್ಯವನೇ ಕೊಟ್ಟು, ಉದಕದ ಶೈತ್ಯವನೇ ಕೊಟ್ಟು, ನೂಲ ನೆಳೆಯಲಿ ಗೋಣ ಕೊಯ್ದು, ನೂಲ ನೆಳೆಯಲಿ ಗೋಣ ಕೊಯ್ದು, ವಾಯುವಿನ ಶೇತದಲ್ಲಿ ಆರಿಸಿ, ವಾಯುವಿನ ಶೈತ್ಯದಲ್ಲಿ ಆರಿಸಿ, ಅಗ್ನಿಮುಖದಲ್ಲಿ ಬೆರೆ, ಅಗ್ನಿಮುಖದಲ್ಲಿ ಬೆರೆ, ಭಾಂಡವೆನಿಸಿದಂತೆಯ ಲಿಂಗದೇವ, ಭಾಂಡವೆನಿಸಿದಂತೆ ಲಿಂಗದೇವ. ಇಲ್ಲಿ ಗುರು ಬಸವಣ್ಣನವರು ಒಂದು ಸೃಷ್ಟಿಕರ್ತ ಪರಮಾತ್ಮನ ಬಗ್ಗೆ ಇಲ್ಲಿ ತಿಳಿಪಡಿಸ್ತಾ ಇದ್ದಾರೆ. ಅವನ ಒಂದು ಕಾಯಕ, ಆ ದೇವರಿಗೂ ಒಂದು ಕಾಯಕವನ್ನು ಕೊಟ್ಟವರು ಶರಣರು. ಮತ್ತು ಆತ ಮಾಡುವಂಥ ಒಂದು ಕಾಯಕವನ್ನು ಗುರುತಿಸಿದವರು ಶರಣರು. ಅಲ್ಲೇ ಅಮೂಲ್ಯ, ಅಗೋಚರ, ಅಪ್ರಮಾಣ ಅಂತ ನಾವೇನು ಕರಿತಾ ಇದ್ದೇವೆ, ಇಲ್ಲಿ ಜಗದಗಲ, ಮುಗಿಲಗಲ, ಮಿಗೆಯಗಲ ಅಂತ ಏನು ನಾವು ಕರಿತೇವಲ್ಲ, ಆತ ಎಲ್ಲ ಕಡೆ ಅಗೋಚರನಾಗಿ ತುಂಬಿಕೊಂಡಿದ್ರು. ಎಲ್ಲ ಕಡೆ ಆತ ನಮಗೆ ಕಾಣದೇ ಹೋದರೂ ತನ್ನದೇ ಆದ ಒಂದು ಕಾಯಕವನ್ನು ಆತ ಮಾಡ್ತಾ ಇರ್ತಾನೋ, ಆ ಸೃಷ್ಟಿಕರ್ತ ಪರಮಾತ್ಮ. ಹಾಗೆ ಆತ ಒಂದು ಕಾಯಕವನ್ನು ಮಾಡದೇ ಹೋದರೆ, ಗಾಳಿಯನ್ನು ಬೀಸದೇ ಹೋದರೆ, ಸೂರ್ಯಚಂದ್ರರನ್ನ ಬರಿಸೇ ಹೋದರೆ, ಭೂಮಿ ತಿರುಗದೆ ಹೋದರೆ, ಮಳೆ ಸುರಿಸದೇ ಹೋದರೆ ಈ ಜೀವರಾಶಿಗಳು ಯಾರೂ ಇರ್ತಾ ಇರಲಿಲ್ಲ. ಎಲ್ಲರೂ ಅಲ್ಲೆಲ್ಲೇ ಸತ್ತು ಬಿದ್ದುಬಿಡ್ತಾಯಿದ್ರು. ಆದರೆ ನಿರಂತರವಾಗಿ ಆ ಸೃಷ್ಟಿಕರ್ತ ಪರಮಾತ್ಮ ತನ್ನ ಕಾಯಕವನ್ನು ಅನುದಿನವೂ ಅನುಕ್ಷಣವೂ ಆತ ಮಾಡ್ತಾ ಇರ್ತಾನೆ. ಆತ ಹೇಗೆ ಮಾಡ್ತಾನೆ ಅನ್ನೋದನ್ನು ಇಲ್ಲಿ ಗುರು ಬಸವಣ್ಣನವರು ಆ ಪಂಚಭೂತಗಳಿಂದ ಹೇಗೆ ಆ ಕಾರ್ಯ ಆ ಪರಮಾತ್ಮ ನಿರ್ವಹಿಸ್ತಾನ ಅನ್ನೋದಕ್ಕೆ ಒಬ್ಬ ಕುಂಬಾರನ ಉದಾಹರಣೆಯನ್ನು ಅವರು ಇಲ್ಲಿ ಕೊಡ್ತಾ ಇದ್ದಾರೆ. ನೀನಾಳಿ ಕುಂಬಾರ ಕೆಲಸದೋಪಾದಿ. ಒಬ್ಬ ಕುಂಬಾರ ಆತ ಏನು ಮಾಡ್ತಾನೆ ಅಂದರೆ, ಒಂದು ಗಡಿಗೆಯನ್ನು ತಯಾರಿ ಮಾಡ್ತಾನೆ. ಆ ಗಡಿಗೆ ತಯಾರಿ ಮಾಡುವ ಪೂರ್ವದಲ್ಲಿ ಆತ ಯಾವ ಕೆಲಸವನ್ನು ಮಾಡ್ತಾನೆ ಅನ್ನೋದನ್ನು ಇಲ್ಲಿ ಗುರು ಬಸವಣ್ಣನವರು ಇಲ್ಲಿ ಹೇಳ್ತಾರೆ. ಉದಕ ಶೈತ್ಯವನ್ನೇ ಕೊಟ್ಟು, ಅಂದರೆ ಒಂದು ಪೃಥ್ವಿ ಗುಣವಾದಂಥ ಒಂದು ಮಣ್ಣನ್ನು ತೆಗೆದುಕೊಂಡು, ಆ ಪೃಥ್ವಿಯಿಂದ, ಈ ಭೂಮಿಯಿಂದ ಆ ಪೃಥ್ವಿ ತತ್ವವಾದಂಥ ಮಣ್ಣನ್ನು ತೆಗೆದುಕೊಂಡು ಆತ ಅಲ್ಲಿ ಏನು ಮಾಡ್ತಾನಂದರೆ, ಆ ಜಲತತ್ವ ಅನ್ನುವಂಥ ಒಂದು ನೀರು ಏನೈತಲ್ಲ, ಉದಕ, ಆ ಉದಕವನ್ನು ಮಣ್ಣಿನೊಡನೆ ಬೆರೆಸಿ ಒಂದು ಹದಗೊಳಿಸ್ತಾನ. ಮಣ್ಣು ಮತ್ತು ನೀರನ್ನು ಎರಡು ಮಿಶ್ರಣ ಮಾಡಿ ಒಂದು ಹದವಾಗಿ ಮಣ್ಣನ್ನು ತಯಾರಿ ಮಾಡ್ತಾನೆ. ಮುಂದೆ ಏನು ಮಾಡ್ತಾನವ ಅಂದ್ರೆ, ನೂಲ ನೆಳೆಯಲ್ಲಿ ಗೋಣ ಕೊಯ್ದು, ಅಂದರೆ ಹದವಾಗಿ ಕಲಸಿದಂಥ ಒಂದು ಮಣ್ಣನ್ನು ಆತ ಏನು ಮಾಡ್ತಾನೆ, ಆ ತಿಗರಿ ಅಂತ ಏನಿರ್ತೈತಲ್ಲ ಅದರ ಮೇಲೆ ಇಟ್ಟು ಅದನ್ನು ತಿರುಗಿಸಿ ಒಂದು ಒಳ್ಳೆಯ ಆಕಾರವನ್ನು ಅದಕ್ಕೆ ಕೊಡ್ತಾನೆ. ಅದಕ್ಕೆ ಒಳ್ಳೆಯ ಒಂದು ಆಕಾರ ಕೊಟ್ಟಾದಮೇಲೆ ಅದನ್ನೇನು ಮಾಡ್ತಾನೆ, ಒಂದು ದಾರದಿಂದ ಅದನ್ನು ಕೊಯ್ತಾನೆ, ಕಟ್ ಮಾಡ್ತಾನೆ. ಅದನ್ನು ಕಟ್ ಮಾಡಿ ಅದಕ್ಕೆ ಒಂದು ಉತ್ತಮ ಒಂದು ಯಾವ ರೀತಿ ಅದು ಗಡಿಗೆ ತಯಾರಿ ಆಗಬೇಕು ಅನ್ನೋದನ್ನು ಅದನ್ನು ಬಡಿದು ಆತ ಏನು ಮಾಡ್ತಾನೆ, ಅದಕ್ಕೆ ಒಂದು ಆಕಾರವನ್ನು ಕೊಡ್ತಾನೆ. ಹಾಗೆ ಮುಂದೆ ಏನು ಮಾಡ್ತಾನೆ ಅಂದರೆ, ಆ ಹಸಿ ಇರುವಂಥ ಒಂದು ಆ ಮಡಿಕೆಯನ್ನು ಮಣ್ಣು ನೀರಿನಿಂದ ಬೆರೆಸಿದಂಥ ಗಡಿಗೆ ಏನು ಮಾಡ್ತಾನೆ ಅಂದರೆ ಗಾಳಿಗೆ ಹಾರಾಕಿಡ್ತಾನೆ.
ಅಲ್ಲಿ ಅದಕ್ಕೆ ಒಂದು ವಾಯುವಿನ ಗುಣ ಅದಕ್ಕೆ ಮುಟ್ಟಿದಾಗ ಅದು ಹಸಿ ಇದ್ದದ್ದೆಲ್ಲ ಅದು ಆರಿ ಹೋಗಿಬಿಡ್ತದೆ. ಹಸಿ ಹೋಗಿ ಅಲ್ಲಿ ಒಣ ಗಡಿಗೆ ಆಗ್ತದೆ. ಆನಂತರ ಆತ ಏನು ಮಾಡ್ತಾನಂದ್ರೆ ಅಗ್ನಿಮುಖದಲ್ಲಿ ಬೇರೆ ಅಂದರೆ ಒಂದು ಬೆಂಕಿಯಲ್ಲಿ ಒಂದು ಆವಿಗೆ ಅಂತ ಏನು ಹೇಳ್ತಾರಲ್ಲ, ಆ ಗಡಿಗೆಗಳನ್ನು ಸುಡುವಂಥ ಒಂದು ಬಟ್ಟಿ, ಆ ಆವಿಗೆಯಲ್ಲಿ ಆತ ಅವುಗಳನ್ನೆಲ್ಲ ಒಟ್ಟಿ ಅವಕ್ಕೆ ಏನು ಮಾಡ್ತಾನಂದ್ರೆ ಬೆಂಕಿ ಕೊಡ್ತಾನವ, ಸುಡ್ತಾನವನು. ಅಂದರೆ ಅಗ್ನಿತತ್ವ ಅಲ್ಲಿಯೇ ಅಡಕಾತದು. ಹಾಗೆ ಒಂದು ಮಣ್ಣು ನೀರು ಬೆರೆಸಿದಂಥ ಒಂದು ಹದಗೊಳಿಸಿದಂಥ ಆ ಮಣ್ಣನ್ನು ಅದನ್ನು ಒಂದು ಆಕಾರ ಕೊಟ್ಟು ಮುಂದೆ ಅದಕ್ಕೆ ಒಂದು ವಾಯುವಿನಿಂದ ಅದನ್ನು ಆರಿಸಿ ಒಣಗಿಸಿ ಮುಂದೆ ಅದಕ್ಕೆ ಒಂದು ಬೆಂಕಿಯಿಂದ ಸುಟ್ಟು ಆದಮೇಲೆ ಅದು ಏನಾಗ್ತದೆ ಅಂದರೆ ಒಂದು ಬಾಂಡೆ ಅಥವಾ ಒಂದು ಗಡಿಗೆ, ಒಂದು ಕೊಡ, ಒಂದು ಹರವೆ, ಒಂದು ಮಡಿಕೆ ಅಲ್ಲಿ ತಯಾರಿ ಆಗ್ತದೆ. ಹಾಗೆ ಅಲ್ಲಿ 5 ತತ್ವಗಳು ಅಲ್ಲಿ ಕೂಡಿದಾಗ ಅಲ್ಲಿ ಏನಾಗ್ತದೆ ಅದು ಅಂದರೆ ಒಂದು ಬಳಸಲಿಕ್ಕೆ ಬರುವಂಥ ಒಂದು ಮಡಿಕೆ ಅಥವಾ ಪಾತ್ರೆ, ಗಡಿಗೆಗಳು ತಯಾರಿ ಆಗ್ತವೆ. ಈ 5 ತತ್ವಗಳು ಕೂಡಿದಾಗ ಅದೇನು ಒಂದು ತಯಾರಿ ಆಗ್ತದಲ್ಲ ಅದು ಬಳಸೋದಕ್ಕೆ ಒಂದು ಯೋಗ್ಯವಾಗ್ತದೆ. ಅದಕ್ಕೂ ಪೂರ್ವದಲ್ಲಿ ಅದು ಬಳಸೋದಿಲ್ಲ. ಹಾಗೆ ಈ ಪಂಚಭೂತಗಳು ಅನ್ನುವಂಥ ಏನು 5 ತತ್ವಗಳಿದ್ದಾವಲ್ಲ, ಈ 5 ತತ್ವಗಳನ್ನು ಒಳಗೊಂಡಂಥ ಆ ಮಡಿಕೆ ಏನೈತೆ ಅದು ಒಂದು ಬಳಸಲು ಒಂದು ಯೋಗ್ಯವಾದ ಮಡಿಕೆಯಾಗಿ ತಯಾರಿ ಆಗ್ತದೆ. ಅದಕ್ಕೋಸ್ಕರ ಅದೇ ರೀತಿ ಸೃಷ್ಟಿಕರ್ತ ಪರಮಾತ್ಮ ಈ ಮಾನವ ಅನ್ನುವಂಥ ಈ ಗಡಿಗೆಯನ್ನು, ಈ ಕಾಯವನ್ನು ಆತ ಏನು ಮಾಡಿದಾನೆ ಅಂದರೆ 5 ತತ್ವಗಳಿಂದ ಇದನ್ನು ತಯಾರಿ ಮಾಡಿದಾನು. ನಮ್ಮಲ್ಲಿ 5 ತತ್ವಗಳು ಅಡಕವಾಗಿದ್ದಾವೆ. ಅಲ್ಲಿ ಈ 5 ತತ್ವಗಳು ಅಡಕೆ ಆದ ಮೇಲೆ ಆತ ಹೇಗೆ ದಾನ ಅಂದರೆ ಕುಂಬಾರನೋಪಾದಿಯಲ್ಲಿ ದಾನ. ಹೇಗೆ ಅಲ್ಲಿ ಒಂದು ಗಡಿಗೆ ಮಾಡಿದ ಕುಂಬಾರ ಅಲ್ಲಿ ಇರೋದಿಲ್ಲ, ಅದನ್ನು ಮಾರಾಟ ಮಾಡಿ ಆತ ಹೋಗಿಬಿಡ್ತಾನೋ, ಅದನ್ನು ಬೇರೆಯವರಿಗೆ ಕೊಟ್ಟು ಹೋಗಿಬಿಡ್ತಾನೋ. ಆದರೆ ಅಲ್ಲಿ ಕುಂಬಾರ ಅಗೋಚರ ಆಗಿರ್ತಾನೋ. ಅಲ್ಲಿ ನಮ್ಗೆ ಗಡಿಗೆ ಗೋಚರ ಆಗ್ತದೆ. ಅಲ್ಲಿ ನಮಗೆ ಗಡಿಗೆ ಕಾಣ್ತಿರ್ತೈತಿ, ಅದನ್ನು ಮಾಡಿದಂಥ ತಯಾರಿ ಮಾಡಿದಂಥ ಕುಂಬಾರ ಕಾಣೋದಿಲ್ಲ. ಹಾಗೆ ಆ ಸೃಷ್ಟಿಕರ್ತ ಪರಮಾತ್ಮ ನಮ್ಮ ಈ 5 ತತ್ವಗಳಿಂದ ಕೂಡಿದ ಈ ತನುವನ್ನು, ಈ ದೇಹವನ್ನು ತಯಾರಿ ಮಾಡಿ ಇದನ್ನೊಂದು ನಿರ್ಮಾಣ ಮಾಡಿ ಇದರಲ್ಲಿ ಆತ ಮತ್ತು ಈ ಪ್ರಪಂಚದಲ್ಲಿ ಒಂದು ಅಗೋಚರವಾಗಿ ಇದ್ದಾನೆ. ಹಾಗೆ ಒಬ್ಬ ಕುಂಬಾರ ಹೇಗೆ ಅಲ್ಲಿ ಒಂದು ಗಡಿಗೆ ತಯಾರಿ ಮಾಡುವಾಗ ಒಂದು ಕಾಯಕದಲ್ಲಿ ತೊಡಗ್ತಾನಲ್ಲ, ಹಾಗೆ ಸೃಷ್ಟಿಕರ್ತ ಪರಮಾತ್ಮ ಅನ್ನುವಂಥ ದೇವ ಈ ಕಾಯ ಅನ್ನುವಂಥ ಗಡಿಗೆಯನ್ನು ತಯಾರು ಮಾಡಬೇಕಾದ್ರೆ ಆತನ ಕುಂಬಾರೋಪಾದಿಯಲ್ಲಿ ಆತ ಕೆಲಸ ಮಾಡ್ತಾನೆ. ಆತನು ಒಂದು ಕಾಯಕದಲ್ಲಿ ನಿರತನಾಗಿರ್ತಾನೆ ಅನ್ನೋದನ್ನು ಗುರು ಬಸವಣ್ಣನವರು ಇಲ್ಲಿ ತಿಳಿಪಡಿಸ್ತಾರೆ. ಹಾಗಾದರೆ ಈ ನಿರಂತರ ಒಂದು ಕಾಯಕದಲ್ಲಿ ತೊಡಗಿರುವಂಥ ಸೃಷ್ಟಿಕರ್ತ ಪರಮಾತ್ಮನನ್ನು ನಾವು ಅರಿಬೇಕಾಗಿತ್ತು, ಆತನ ತಿಳ್ಕೋಬೇಕಾಗಿತ್ತು, ಆತನನ್ನು ನಾವು ಅನುಭವಕ್ಕೆ ಪಡಿಬೇಕಾಗಿತ್ತು. ಅಂದಾಗ ನಾವು ಮತ್ತೆ ಏನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಳಬೇಕು. ಆವಾಗ ಅಂತಹ ಒಂದು ಜ್ಞಾನ ನಮಗೆ ಬರ್ತಾಯಿದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.